ಇರು 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 ಇನ್ನೊಂದ್ಸಲಿ ನೋಡೋಣ ಏನ್ ಎಷ್ಟಾಗಿದೆ ನೋಡೋಣ. ನಿಮ್ಮ ಗಮನಕ್ಕೆ ಇಬ್ಬರು ಅಭ್ಯರ್ಥಿಗಳಿಗೆ ಸಮವಾಗಿ ಓಟುಗಳು ಬಂದಿದ್ದು ಯಾರೋ ಒಬ್ಬರು ಮಾತ್ರ ನೋಟಾ ಒತ್ತಿದ್ದಾರೆ. ನೋಟಾ? ರಿಸರ್ವ್ ಬ್ಯಾಂಕ್ನವ್ರಲ್ವಾ ನೋಟ ಒತ್ತೋದು? ಸರ್ ಅದೆಂತದೋ ದೇವ್ರನ್ನ ಬೆನ್ನ ಕಟ್ಕೊಂಡಂಗಾಯ್ತು ಸರ್. ಬಸ್ಸು ನೋಟ ಅಂದ್ರೆ ದುಡ್ಡಿನ ನೋಟಲ್ಲ, ಯಾರಿಗೂ ನಾನು ಓಟ್ ಹಾಕಲ್ಲ, ನನ್ನ ಇಷ್ಟ ಅಂತ ಒತ್ತೋದು. ಯಾರಪ್ಪ ನಂಗೆ ಹಿಂಗ್ ಮಾಡಿದವರು? ನಿಮ್ಮ ಹೊಟ್ಟೆ ನಿಮ್ ಕನ್ಫ್ಯೂಷನ್ ನಂಗೆ ಗೊತ್ತುಕೊಂಡ್ರಪ್ಪ. ನೀವ್ ಯಾರು ಇಂಥ ಕೆಲಸ ಮಾಡಿಕ್ಕಿಲ್ಲ ಅಂತ. ಈ ಕೆಲಸ ಮಾಡಕ್ ಸಾಧ್ಯ ಇರೋದು ಒಬ್ಬಂಗೆ, ನಮ್ ಭಾವ ಕಣಪ್ಪ. ನಮ್ ಭಾವನೆ ಇಂಥ ಕೆಲಸ ಮಾಡಕ್ಕಿಲ್ಲ. ಗೊತ್ತಾಗೋಯ್ತಾ? ಮತ್ತೆ ಯಾಕೆ ಭಾವ ನನ್ ಮೇಲೆ ಇಂಥ ಕೋಪ ನಿನ್ಗೆ? ದಮ್ಮಯ್ಯ ಅಂತೀನಿ ಕಣೋ, ನಿನ್ ಕೈ ಮುಗಿತೀನಿ ಕಣೋ. ನಾನ್ ಗೆಲ್ಲೋದು ನೀನೊಂದು ಓಟ್ ಮೇಲೆ ನಿಂತದೆ ಕಣೋ. ಹಾಕಪ್ಪ ಓಟ್ ಹಾಕೋ, ನಂಗೆ ಓಟ್ ಹಾಕೋ ನಿನ್ ತಮ್ಮಯ್ಯ. ನಂಗೆ ಓಟ್ ಹಾಕಕ್ ಇಷ್ಟ ಇಲ್ಲ ಕಣ. ಭಾವ ನನ್ಗೆ ಕ್ಯಾಂಡಿಡೇಟ್ ಇಷ್ಟ ಆದ್ರೆ ಮಾತ್ರ ನೋಟ್ ಹಾಕೋದು. ನಿನ್ ಕಾಲಿಗೆ ಬಿಡ್ತೀನಿ, ನಿನ್ ಕಾಲಿಗೆ ಬಿಡ್ತೀನಿ ಭಾವ. ಹಲೋ ಭಾವ, ಪ್ಲೀಸ್ ಪ್ಲೀಸ್ ಕಣ, ಪ್ಲೀಸ್ ವೋಟ್ ಹಾಕಿ ಪ್ಲೀಸ್ ಭಾವ. ಒಂದೇ ಒಂದು ಓಟು. ಒಲ್ ನಂಗೆ ಏನ್ ಕೊಡ್ತೀಯಾ? ಇನ್ಮೇಲಿಂದ ನಾನು ಹುಡುಗಿರನ್ನ ಪಟಾಯಿಸಕ್ಕೆ ನಿನ್ ಶೂ, ಚಪ್ಪಲಿ, ವಾಚು, ಕನ್ನಡಕ ಏನು ಹಾಕೊಂಡು ಹೋಗಿಲ್ಲ. ಅಂದ್ರೆ ಇದುವರೆಗೂ ಈ ತರ ತಿರ್ಬೋಕಿ ಶೋಕಿ ಮಾಡ್ಕೊಂಡ ಅಪ್ಪ ನೀವು ಸೆಮಿಕ ನಿಂತ್ಕೊಂಡ್ರಪ್ಪ ನೀವು. ಅಷ್ಟೇ ಅಲ್ಲ ಭಾವ, ಇನ್ಮ್ಯಾಕಿಂದ ನಿನ್ ಜಾಬಿಂದ ಕಾಸು ಕದಿ ಕೇಳಲ್ಲ. ನಿನ್ ಕೇಳಂಗೆ ನನ್ನ ಹೆಡ್ತಿಯ ಓಲೆ ಸರ ಎಲ್ಲ ಅಡ ಇಟ್ಬಿಟ್ಟು ಕಾಸ ನಿನಗೆ ತಂದು ಕೊಡ್ತೀನಿ. ಸ್ವಲ್ಪ ಪರವಾಗಿಲ್ಲ, ಇನ್ನೊಂದೇನಾದ್ರು ಹೇಳು. ನೀನು ನಾಯಿ ಕರೆದಂಗೆ ಬಿಡಿ. ನಾನು ಮಿನಿಸ್ಟರ್ ಮಾಡ್ತೀನಿ. ಅಲ್ಲಿ ಮಿನಿಸ್ಟ್ರು ಚಿಲ್ಲರೆ ಕಾಸು. ಹೊಸ ಮಿನಿಸ್ಟ್ರು, ಎಂಟರ್ಟೈನ್ಮೆಂಟ್ ಮಿನಿಸ್ಟ್ರು ನೋಡಿ, ತುಂಬಾ ದೊಡ್ಡದ್ದೇ. ನನಗೆ ಡಿಸೈಡ್ ಮಾಡೋದು ಕಷ್ಟ ಆಗ್ತಿದೆ. ದೊಡ್ಡವ್ರು ಇದ್ದಾರೆ, ಅವ್ರು ಡಿಸೈಡ್ ಮಾಡ್ಲಿ. ಸರ್ ಯಾವ್ದಾದ್ರು ಒಂದು ಮುಟ್ಟಿ ಸರ್. 3 ಹೊತ್ತಿ ಸರ್. 6 ಹೊತ್ತಿ ಸರ್. ಆರತ್ತೆ ಮ್ಯಾಕ್ಕೆ ಏನ್ ಅನ್ಕೊಂಡಿದ್ದೆ ನೋಡು ಸರ್. 3 6 18 ಅಂತ ಕನ್ಫ್ಯೂಸ್ ಆಗ 18 ಹೊತ್ಬಿಡ್ಬೇಡಿ ಸರ್. ಒತ್ಬಿಟ್ಟೆ. ರಿಸಲ್ಟ್ ಅವ್ರು ಅನೌನ್ಸ್ ಮಾಡ್ಲಿ, ನೋಡ್ಬೇಕು. ಬೇಗ ಮಾಡಪ್ಪ, ನಿನ್ ಮನ್ಕನಾಗ ಅವನ್ ಯಾರು? ಮಜಾನಗರ ಕ್ಷೇತ್ರದ ರಿಸಲ್ಟ್ ಇದೀಗ ಬಂದಿದ್ದು ಮುದ್ದೇಶ ಅವರು 1 ಮತದ ಅಂತರದಿಂದ ಗೆದ್ದಿದ್ದಾರೆ. He joined the Noi party. Hey, Pratama. ಏಯ್ ತುಜಾ ತೂಗ್ತಾವನೆ ಹೋಗೋ. ಉಯ್ಯಾಲೆ ಕಟ್ಬಿಟ್ಟು ತೂಗ್ತಾವನೆ ಬಾ, ತೂಗ್ತಾವನೆ. ಏಯ್ ಹೋಗೋ, ಮುಚ್ಕೊಂಡು ನಿಂತ್ಕೊಳ್ಳಲೆ. ನಾನು ಯಾರು? ಎಲೆಕ್ಷನ್ ಅಲ್ಲಿ ಗೆದ್ದಿರೋ ನಾಯಕ, ಯಾರ ಅಮಾಯಕ ಅಲ್ಲ ಕಣ ನಾನು. ಅವನು ನಾಯಿ ತರನ್ನ ಅಂತ ಕರೆದು ಬಿಟ್ರೆ ನಾನು ಹೋಗ್ಬಿಡ್ಬೇಕಾ? ಬರಕ್ಕಿಲ್ಲ ಕಣಲ್ಲ, ಹೋಗ. ಮುದ್ದೇಶ ನಿನ್ನ ಗೆಲ್ಸಿರೋದೇ ಅವನೇ ಕಣೋ. ಓ ಭಾರಿ ಗೆಲ್ಲಿಸ್ಬಿಟ್ಟನಲ್ಲ. ಹೋಗಲೇ, ನನ್ನ ಕೆಪಾಸಿಟಿ ಇತ್ತು, ಗೆದ್ದೆ ಅಷ್ಟೇ ಕಣಮ್ಮ. ಇವಂದೇ ದೊಡ್ಡಸ್ಕೆ. ಹೋಗಲೇ. ಓ ಪ್ಲೇಟ್ ಚೇಂಜ್ ಆಗಿದೆ. ಬರೀ ಪ್ಲೇಟ್ ಅಲ್ಲಮ್ಮ, ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೆ ಲಿಂಗನೇ ಚೇಂಜ್ ಮಾಡ್ಕೊಂಬಂದ ನಾನು. ಇನ್ನು ವೋಟರ್ ಐಡಿ ನಲ್ಲಿ ಕಣಮ್ಮ, ವೋಟರ್ ಐಡಿ ನಲ್ಲಿ. ಇನ್ನು ಪ್ಲೇಟ್ ಅಲ್ಲ ಬಾವು, ಚೊಂಬು, ಲೋಟ, ಪಾತ್ರೆ ಎಲ್ಲವನ್ನು ಚೇಂಜ್ ಮಾಡ್ಕೊಂಬಂದ. ಏನ ಮಾಡ್ತೀಯ? ಏನ ಮಾಡ್ತೀಯ? ಇದು ನನ್ನ ಏರಿಯಾ, ನಂದೇ ಅವ. ನಾ ಬರೋ ತನಕ ಮಾತ್ರ ಬೇರೆಯವ್ರವ, ಬಂದ ಮೇಲೆ ನಂದೇ ಅವ. ಇದು ಮುದ್ದೇಸರ ಕೋಟೆ ಕಣಲ್ಲೇ. ನಾನೇನ್ ಬೇಕಾದ್ರೂ ಮಾಡ್ತೀನಿ. ಕೆರೆ ಬುಲ್ಬಲ್ ಮಾತಾಡಕ್ಕಿಲ್ವಾ? ಬರ ಕುತ್ಕೊಂಡ್ಬಿಡು, ಕುತ್ಕೊಂಬಲ್ಲ ಬೈಲಿ. ಏನಂದ ಈಗ ನಿನ್ನಲ್ಲಿ? ಏನು ಏನಂದ ನೀನು?
ಯಾರೇ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂದೆ. ಅಯ್ಯ ನಿನ್ನ ಮಕ ಮುಚ್ಚಲು ನಿನ್ನ ಪ್ರಣಾಳಿಕೆಯಲ್ಲಿ ಏನೋ ಅಂದೆ, ನಮ್ಮ ಏರಿಯಾದಲ್ಲಿ ಹೆಣ್ಮಕ್ಳನ್ನ ಯಾರಿಗೂ ರೇಗ್ಸೋದಕ್ಕೆ ಬಿಡಲ್ಲ ಅಂತಂದ್ರೆ ನೀ ಏನೋ ಮಾಡ್ತಾ ಇದ್ಯಾ? ಕರೆಕ್ಟ್ ಬಾಬಾ. ಪ್ರಣಾಳಿಕೆಯಲ್ಲಿ ಏನ್ ಹೇಳುತ್ತೋ ಅದೇ ಮಾಡ್ದೆ. ಏನು? ನಾನು ಏನ್ ಹೇಳಿದ್ದೆ? ಹಾ ಯಾವನ್ಗೂ ರೇಗ್ಸಕ್ ಬಿಡಕ್ಕಿಲ್ಲ ಅಂತ. ಹಾ ಯಾಕೆಂದ್ರೆ ಇರೋ ಹುಡುಗಿರ್ನೆಲ್ಲ ನಾನು ಒಬ್ಬನೇ ರೇಗಿಸ್ತೀನಿ. ಯಾರೇ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಅಯ್ಯೋ ತೋಪರ್ ನನ್ನ ಮಗನೇ, ಏರಿಯಾನಲ್ಲಿ ನೀರಿನ ಪ್ರಾಬ್ಲಮ್ ಇರಲ್ಲ ಅಂತಲ್ಲ, ಅದು ಇರೋ ಬರೋ ನಲ್ಲಿನೆಲ್ಲ ಕಿತ್ತು ಬಿಸಾಕ್ಬಿಡ್ತಾನೆ. ನೀರೆಲ್ಲ ಅಂದ್ರೆ ನೀರಿನ ಪ್ರಾಬ್ಲಮ್ ಎಲ್ಲಿ ಬರುತ್ತೆ? ಅದು ಇವನ್ ಐಡಿಯಾ. ಆಹಾ, ಆಹಾ, ನನ್ನ ಮನಸ್ಸಲ್ಲಿ ಇರೋದ್ನೇ ಹೇಳ್ಬಿಟ್ಟೆ ಕಣ ಬಾವ. ನನ್ ಮಗ ನಿನ್ನ ನಂಬ್ಕೊಂಡ್ ಬಂದ್ವಲ್ಲ, ಪೆಟ್ರೋಲ್ 40 ರೂಪಾಯಿ ಸಿಗೋಂಗ್ ಮಾಡ್ತೀನಿ ಅಂದೆ. ಅದ್ ಅರ್ಧ ಲೀಟರ್ ಕಣ. ಕರೆಕ್ಟ್ ಬಾವ, ಕರೆಕ್ಟ್ ಆಗಿ ಹೇಳ್ದೆ. ಎಲ್ಲ ಕರೆಕ್ಟ್ ಆಗಿ ನನ್ನ ಊಹೆ ಮಾಡ್ತಾ ಇದ್ದಿ. ನೆಕ್ಸ್ಟ್ ನೀನ್ ಅಪ್ಪಿಯೇ ಮಾಡ್ಕೋತೀನಿ. ಗೆಲ್ಸಿದ್ರೆ ಮನೆ ಮಗಳಾಗಿರ್ತೀನಿ ಅಂದಲ್ಲ. ಕರೆಕ್ಟ್ ಆಗಿ ನಿನ್ನ ಕೇಳಿಸ್ಕೊಂಡಿಲ್ಲ ಕಣಪ್ಪ. ನಾನು ಹೇಳಿದ್ದು ಗೆಲ್ಸಿದ್ರೆ ಮನೆ ಮಗಳ ಜೊತೆ ಇರ್ತೀನಿ ಅಂತ. ಲೇ, ಈ ಏರಿಯಾಗೆ ಹೆಣ್ಮಕ್ಳಿದಾರಲ್ಲ ಅವ್ರನ್ನೆಲ್ಲ ಚುಡಾಯಿಸಕ್ಕೆ ಅಧಿಕಾರ ಇರೋದು ನನಗೆ ಮಾತ್ರ. ಲೇ ಮುದ್ದೇಶ, ನೀನ್ ಹಿಂಗೆಲ್ಲ ಹೇಳೇ ಇಲ್ಲ ಕಣ. ನೀನ್ ಹಿಂಗೆ ಹೇಳಿಲ್ಲ ಕಣ. ನಾನು ಹಿಂಗೆ ಹೇಳ್ದೆ ಕಣ. ಇಲ್ಲ ಕಣ, ನೀನ್ ನಾನು ಹಿಂಗೆ ಹೇಳಿದ್ದು ಬಾವ. ನಿಂಗೆ ಡೌಟ್ ಇದ್ರೆ ಊಟಲ್ಲಿ ರಿವೈಂಡ್ ಮಾಡ್ಕೊಂಡು ನೋಡ್ಕೋ ಹೋಗು. ಇಂತ ಕಿತ್ತೋದ ತಿರ್ಬೋಕಿ ನನ್ ಮಗನ್ಗೆ ಓಟ್ ಹಾಕಿ ಗೆಲ್ಸಿದ್ವಲ್ಲ. ಇರು ಮಾಡ್ತೀನಿ ಈಗ. ಎಲ್ಲಾರು ಹೊತ್ಕ ಏನಾರು ಮಾಡ್ಕೋ. ಗೆದ್ದಾಯ್ತು, ಗೆದ್ಮೇಲೆ ನಮ್ದೇ ಅವ. ಇನ್ನೊಂದು ಅನೌನ್ಸ್ಮೆಂಟ್ ಬಂತು ನೋಡ ಮುದ್ದೆ. ಇದೀಗ ಬಂದ ಸುದ್ದಿ. ಆ, ಅಂತಿಮ ಫಲಿತಾಂಶ ಈಗಷ್ಟೇ ಬಂದಿದ್ದು. ಅದರಲ್ಲಿ ಮುದ್ದೇಶನ ಬದಲು ರೇಖಾರವರು ಜಯಶಾಲಿಯಾಗಿದ್ದಾರೆ. ಏನ್ ಬಾವ ಇದು? ನಾನ್ ಗೆದ್ದೆ ಅಂತ ತಾನೇ ಅನೌನ್ಸ್ಮೆಂಟ್ ಮಾಡಿದಾಗ ಅದಂಗೆ ಇವಾಗ ಹಿಂಗ್ ಅನ್ಬಿಟ್ರು ಏಕ್ದಮ್ಮ ಹೆಂಗೆ? ಹ್ಞೂ ಕಣ, ಅದು ನೋಟಾ ತರ ಡೌಟಾ ಅಂತ ಒಂದ್ ಬಟನ್ ಇದೆ. ನಿನ್ನ ಟೆಸ್ಟ್ ಮಾಡೋದಕ್ಕೆ ಡೌಟಾ ಬಟನ್ ನ ಒತ್ಬಿಟ್ಟು ಓಟ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದೆ. ಈಗ ಅದನ್ನ ರೇಖಾ ಕಡೆಗೆ ಟರ್ನ್ ಮಾಡ್ಬಿಟ್ಟೆ. ಬಾವ ಇದು ಮೋಸ ಬಾವ, ಮೋಸ ಇದು. ನಾನ್ ನೋಡ್ದೆ ನೀನ್ ನಂಗೆ ಓಟ್ ಆಗಿದ್. ನಾನ್ ನೋಡ್ದೆ. ಇಲ್ಲ ಕಣ, ನಿನ್ಗಲ್ಲ. ಇಲ್ಲ ನನ್ಗೆ ಗೊತ್ತು ನೀನ್ ನನಗೆ ಓಟ್ ಹಾಕಿದ್ದು. ಡೌಟ್ ಇದ್ರೆ ಊಟಲ್ಲಿ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ. ನಂದ ನಂಗೆ ಇಟ್ಬಿಟ್ಟಲ್ಲಪ್ಪ. ನಮ್ಮ ಅಜ್ಜಿ ಹೇಳೋಳು, ನಾಯಿಗ್ ಮಾಡಿ ನಾಟ ಕುಡಿಬೇಕು ಅಂತ. ಅದಿವತ್ತು ಕರೆಕ್ಟ್ ಆಗ್ಬಿಡ್ತು. ಗೊಬ್ರ ಈ ನನ್ನ ಮಗನ ಮೇಲೆ ಕೋಪ ಉಕ್ಕತಾಯ್ತಾ, ಏನ್ ಮಾಡೋದು ಹೇಳೋ? ಈಗ ನೀವೇನು ಮಾಡ್ತೀರಾ ಅಂದ್ರೆ, ಅವನ್ ಗೋಮಾಳ ಕಿತ್ಬಿಟ್ಟು ಕಚ್ಚ ಕನ್ಸಿ ಮಚ್ಚಬೇಕಂದ್ರೆ ನಾನೇ ಕೊಡಿಸ್ತೀನಿ. ಕೊಡ್ರ ಮಚ್ಚು. ಬಂದ್ರ ನಾಯಿ ಹೊಡ್ದಂಗ್ ಹೊಡಿಯೋಣ. ಬಂದ್ರು ಉದ್ದೇಶನ್ಗೆ ಓಕೆ, ಈಗ MLA ಚಿತ್ರತಂಡದವರು ಮಜಾ ಟಾಕೀಸ್ ಅಲ್ಲಿ ನಮ್ಮ ಆಡಿಯನ್ಸ್ ಹತ್ರ ಮಾತಾಡ್ತಾರೆ. ಆಡಿಯನ್ಸ್ ನಿಮ್ಮ ಹತ್ರ ಮಾತಾಡ್ತಾರೆ. ಓಕೆ, ಎಸ್, ಯಾರು ಮೊದಲಿಗರು? ನನ್ನ ಹೆಸರು ಪ್ರಿಯಾಂಕಾ. ನಾನು ವಿಜಯಪುರಿಂದ ಬಂದಿದ್ದೀನಿ. ಹಾ, ನಾನು ಸೃಜನ್ ಸರ್ಗೆ ಒಂದು ಕ್ವಶನ್ ಕೇಳ್ತೀನಿ. ನನಗೆ ದೆವ್ವಗಳ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಆಸೆ. ಬಟ್ ಅವ್ರ ಜೊತೆ ಹೇಗ್ ಮಾತಾಡೋದು? ಇಲ್ಲಿದಾವಲ್ಲ, ಮಾತಾಡಮ್ಮ. ಅವ್ರ ಜೊತೆ ಎಲ್ಲ ಮಾತಾಡಕ್ ಆಗಲ್ವಲ್ಲ. ಅಲ್ಲ, ನೀನ್ ಕೇಳಿದೇನಪ್ಪ? ದೆವ್ವಗಳ ಜೊತೆ ಮಾತಾಡ್ಬೇಕು ಅಂತ. ಅಯ್ಯೋ, ನೀನ್ ಮಜಾ ಟಾಕೀಸ್ ಅಲ್ಲಿರೋ ನಮ್ಮ ಮನೆಯವ್ರ ಹತ್ರ ಎಲ್ಲ ಮಾತಾಡಿದ್ರೆ ದೆವ್ಗಳೇ ನಾವೆಲ್ಲ. ಅದೇ ನನ್ ದೆವ್ವಗಳ ಜೊತೆ ಮಾತಾಡ್ಬೇಕು ಅಂತ ಆಸೆ ಇದೆ. ಆದ್ರೆ ಹೇಗ್ ಮಾತಾಡೋದು? ಬಾಮ್ಮ ಇಲ್ಲಿ, ಬಾಮ್ಮ ಮಾತಾಡಮ್ಮ. ಮಾತಾಡಮ್ಮ. ಏನಮ್ಮ ನಿನ್ ಬಾಧೆ? ಏನು ಇಲ್ಲ ಮೇಡಮ್. ಏನು ಇಲ್ದೆ ಸುಮ್ನೆ ಕೂತ್ಕೋ ಚಾಣ. ಇಲ್ಲ ನೋಡು, ಇಲ್ಲೊಂದ್ ಪೆಡಂಬೂತ ಇದೆ, ಇಲ್ಲೊಂದ್ ಪಿಶಾಚಿ ಇದೆ, ಇಲ್ಲೊಂದ್ ಮೋಹಿನಿ ಇದೆ. ನೋಡಿ, ಎಲ್ಲ 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 ನಾವು ನೀನು 8 ಗಂಟೆ 9 ಗಂಟೆಗೆಲ್ಲ ದೆವ್ವ ಜೊತೆ ಮಾತಾಡಕ್ಕಾಗಲ್ಲ. 12 ಗಂಟೆಗೆ ಹೋಗು. ಮಜಾ ಟಾಕಿಸಿದು. ಆಕ್ಚುಲಿ ಏನ್ ಗೊತ್ತಾ,
ಇವಾಗೆಲ್ಲ ಇವಾಗ 9 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಮಜಾ ಟಾಕೀಸಲ್ಲಿ ಎಲ್ಲ ಡೀಸೆಂಟ್ ದೇವ್ಗಳು. 12 ಗಂಟೆ ಮೇಲೆ ನೀನ್ ನಿಜವಾಗ್ಲೂ ದೇವ್ದ ಹತ್ರ ಮಾತಾಡ್ಬೇಕು ಅಂದ್ರೆ ಮೋಹನ್ ಹತ್ರ ಮಾತಾಡೋ. ಮೋಹನ್ ಒಂದು ಚೂರ್ ಹಾಕೊಂಡಿರ್ತಾರೆ, ದೆವ್ವ ಬಿಡಿಸ್ಬಿಡ್ತಾರೆ. ಹಲೋ ಮೋಹನ್. ಹಾ, ಇಬ್ರು ಒಟ್ಟಿಗೆ. ಸರ್ ರೇವಣ್ಣ ಸರ್ಗೆ ಒಂದು ಆಸೆನ ಈಡೇರಿಸಬೇಕು ಸರ್. ಹಾ, ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ಕೊ ಎಲ್ರಿಗೂ. ಸರ್ ನನ್ನ ಹೆಸರು ನಂಜಪ್ಪ ಅಂತ, ನಿಮ್ದೇ MLA ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ ಸರ್. ಹೀರೋ ಫ್ರೆಂಡ್ ಜೊತೆ ಅಂದ್ರೆ 5 ಜನ ಫ್ರೆಂಡ್ಸಲ್ಲಿ ನಾನು ಒಬ್ಬ. ಆದರೂ ನಾನು ಇವತ್ತು ಅಲ್ಕೂರಕ್ಕೆ ಅಂತ ಬಂದಿದ್ದೆ. ನೀವು ರೇವಣ್ಣ ಸರ್ ವೇದಿಕೆ ಮೇಲೆ ಇರೋದ್ರಿಂದ ನಿಮ್ಮ ಆಸೆ ಈಡೇರಿಸುವಂಥ ಒಂದು ಸೂಕ್ತ ವೇದಿಕೆ ಇದು ಅನ್ಸುತ್ತು. ಯಾಕೆಂದ್ರೆ ಜನಪದ ಜಗಲಿ ಅಂತ ನಾವು ನಿಮ್ಮ ಆತ್ಮೀಯರಾದ ಶಿವರಾಜು ಸರ್ ಅವರ ಕಾರ್ಯಕ್ರಮದಲ್ಲಿ ಒಂದು ಬೆಂಗಳೂರು ಬಗ್ಗೆ ನಾನೇ ರಚಿಸಿರ್ತಕ್ಕಂಥ ಒಂದು ಗೀತೆ ಹಾಡು ಹೇಳಿದ್ದೆ. ಅದು ಇನ್ನೊಮ್ಮೆ ಹಾಡಿ ಒನ್ಸ್ ಮೋರ್ ಹಾಡಿ ಅಂತ ಹೇಳಿದ್ರೆ ಏಕೈಕ ರಾಜಕಾರಣಿ ನೀವು. ಅದು ಹಾಡಕ್ಕೆ ಅಂತ ಹೋದಾಗ ಕರೆಂಟ್ ಹೊಂಟೋಯ್ತು ಸರ್. ಇವತ್ತು ಮಜಾ ಟಾಕೀಸ್ ಆ ವೇದಿಕೆ ಕೊಟ್ಟಿದೆ, ನಾನು ಅಲ್ಲಿಗೆ ಬಂದು ಹಾಡು ಹೇಳ್ಬೋದಾ ಸರ್? ಆಕ್ಚುಲಿ ನಂಜಪ್ಪ ನಮ್ಮ ಮಜಾ ಟಾಕೀಸಲ್ಲೂ ಈಸ್ ಬೀನ್ ಅ ಪಾರ್ಟ್ ಆಫ್ ಮಜಾ ಟಾಕೀಸ್. ಓಕೆ ಸರ್, ಫಸ್ಟ್ ಟೈಮ್ ಮಜಾ ಟಾಕೀಸಿಗೆ ಬಂದ್ರಿ, ಎಂಜಾಯ್ ಮಾಡಿದ್ರ ಸರ್? ಸಂತೋಷ. ಎಂಜಾಯ್ ಮಾಡಿದ್ರ ಸರ್? ಎಂಜಾಯ್ ಮಾಡಿದ್ರಿ. ನಿಮ್ಮ ಟೆನ್ಷನ್ ಎಲ್ಲ ಕಮ್ಮಿ ಆಯ್ತಾ ಸರ್? ಆರಾಮಾಗಿದ್ರ? ವೆರಿ ನೈಸ್. ಓಕೆ, ಸೊ ತಮ್ಮ MLA ಸಿನಿಮಾಗೆ ನಮ್ಮ ಇಡೀ ತಂಡದ ಪರವಾಗಿ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ನಾವು ನೀವು ಸಿನಿಮಾ ಮಾಡೋಣ, ಹಾ, ಮರಿಬೇಡಿ. ಓಕೆ. ಸರ್ ನಿಮ್ಗೋಸ್ಕರ ಗಂಧದ ಮರ, ದಯವಿಟ್ಟು ಹುಷಾರಾಗಿ ಬೆಳೆಸಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತರಲೆ ಇತ್ತು, ನಗು ಇತ್ತು, ಮಜಾ ಇತ್ತು, ಅಂಡ್ ಸಿಕ್ಕಾಪಟ್ಟೆ ನಮ್ಮ ಏನಂದ್ರೆ ಕುಚೋತೆಗಳಿತ್ತು. ಇದೆಲ್ಲ ಕೂಡ ನಿಮಗೆ MLA ಸಿನಿಮಾದಲ್ಲಿ ಸಿಗುತ್ತೆ. ಅಷ್ಟೇ ನಗು ಇರುತ್ತೆ, ಅಷ್ಟೇ ಮಜಾ ಇರುತ್ತೆ. ದಯವಿಟ್ಟು MLA ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಮಜಾ ಟಾಕೀಸ್ ಯಾವುದೇ ಸಂಚಿಕೆ ಆಗಲಿ ನೀವು ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಊಟಲ್ಲಿ ಮಜಾ ಟಾಕೀಸ್ನ ನೋಡ್ತಾನೆ ಇರಿ. ಸೊ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ದಯವಿಟ್ಟು ಗಿಡ ನೆಡಿ, ನೀರು ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಲವ್ ಯು ಆಲ್, ಗುಡ್ ನೈಟ್, ಬಾಯ್.